ಕೂತ್ಕೊಳ್ತೀಯ ನಿಂತ್ಕೊಳ್ತೀಯ ಸೆಲೆಬ್ರೇಟ್ ಮಾಡ್ಕೊಳ್ತಾ ಬಂದಿದ್ದೀವಿ. ಸರ್ಜನ್ಸ್ ಡೇ ಅನ್ನೋದು ಸರ್ಜನ್ಸ್ನ ಎಲ್ಲ ಗುಣಗಳನ್ನು ನಾವು ಇಲ್ಲಿ ಉತ್ತೇಜನ ಕೊಡೋಕ್ಕೋಸ್ಕರ ಈ ಪ್ರೋಗ್ರಾಮ್ನ ಮಾಡ್ತೀವಿ. ಇಲ್ಲಿ ಇಬ್ಬರು ಹಿರಿಯ ಸರ್ಜನ್ಸ್ನ ನಾವು ಹಾನರ್ ಮಾಡ್ತೀವಿ, ಅವ್ರಿಗೆ ಸನ್ಮಾನವನ್ನು ಕೊಡ್ತೀವಿ. ಅದೇ ಥರ ಒಂದು ಅಕಾಡೆಮಿಕ್ ಪಾರ್ಟ್ ಇರುತ್ತೆ, ಓರೇಷನ್ ಇರುತ್ತೆ. ಪ್ರೊಫೆಸರ್ B.N. ಬಾಲಕೃಷ್ಣರಾವ್ ಅಂತ ಹಿರಿಯ ಸರ್ಜನ್ ಅವರು ಅವರ ಹೆಸರಿನಲ್ಲಿ ಒಂದು ಉಪನ್ಯಾಸನ ಇಟ್ಟಿರುತ್ತೆ. ಈ ವರ್ಷದ ಎರಡು ನಮ್ಮ ದಿಗ್ಗಜ ಸರ್ಜನ್ಸು G.K. ವೆಂಕಟೇಶ್ ಮತ್ತು ಡಾಕ್ಟರ್ ಶೇಖರ್ ಅಂತ ಇಬ್ಬರು ಫೆಲಿಸಿಟೇಟ್ ಮಾಡಿದ್ವಿ. ಮತ್ತು ಇವತ್ತಿನ ಒರೇಷನ್ ಡಾಕ್ಟರ್ P. ರಘುರಾಮ್ ಅಂತ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತ ಸರ್ಜನ್. ಅದೇ ಥರ ಅವರು ಪದ್ಮಶ್ರೀ ಅವಾರ್ಡಿ, B.C. ರಾವ್ ಅವಾರ್ಡಿ ಮತ್ತು 3 ಗಿನ್ನೆಸ್ ರೆಕಾರ್ಡ್ಗಳನ್ನು ಹೊಂದಿದ್ದಾರೆ. ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಮತ್ತು ಬ್ರೆಸ್ಟ್ ಅವೇರ್ನೆಸ್ ಬಗ್ಗೆ ನಮಗೆ ಉಪನ್ಯಾಸವನ್ನು ಕೊಟ್ಟು ಎಲ್ಲರಿಗೂ ತಿಳುವಳಿಕೆ ಕೊಟ್ಟಿದ್ದಾರೆ. ಸೊ ಇವತ್ತಿನ ಪ್ರೋಗ್ರಾಮು ಚೆನ್ನಾಗಿ ಬಂದಿದೆ. ಇದರಿಂದ ಪಬ್ಲಿಕ್ಕಿಗೆ ಮತ್ತು ಸರ್ಜನ್ಸ್ಗೆ ಒಳ್ಳೆ ಮೆಸೇಜನ್ನು ಕೊಟ್ಟಿದ್ದಾರೆ. ಆಮೇಲೆ ಇವತ್ತಿನ ಸರ್ಜನ್ಸ್ ಡೇ 53 ವರ್ಷದಿಂದ ನಡ್ಕೊಂಡು ಬಂದಿರೋ ಸರ್ಜಿಕಲ್ ಸೊಸೈಟಿದು ಒಂದು ಒಳ್ಳೆಯ ಪ್ರೋಗ್ರಾಮ್ ಅಂತ ಥ್ಯಾಂಕ್ ಯು. ನಮ್ಮ ಮತ್ತು ಇಂಟರ್ನ್ಯಾಷನಲ್ ಬ್ರೆಸ್ಟ್ ಸರ್ಜನ್ನು ಡಾಕ್ಟರ್ ರಘುರಾಮ್ ಬಂದಿರ್ತಾರೆ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಉದ್ದೇಶ ಬಂದು ನಮ್ಮ ಸರ್ಜನ್ಸ್ಗೆ ನಾವು ಮುಂದಿನ ಪೀಳಿಗೆ ಸರ್ಜನ್ಸ್ನ ಅವರಿಗೆ ನಾವು ಒಂದು ಸ್ಫೂರ್ತಿದಾಯಕ ಒಂದು ಇದು ಮಾಡಲಿಕ್ಕೋಸ್ಕರ ನಾವು ಈ ಥರ ಪ್ರತಿ ವರ್ಷ ಈ ಕಾರ್ಯಕ್ರಮ ಮಾಡ್ತೀವಿ. ಸೊ ಇಂದಿನ ಕಾರ್ಯಕ್ರಮವನ್ನು ಇದಾಗಿ ಎಲ್ಲ ನಮ್ಮ ಬೆಂಗಳೂರಿನ ಸರ್ಜನ್ಸ್ ಬಂದಿರ್ತಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಡೀಟೇಲ್ ಆಗಿ ರಘುರಾಮ್ ಸರ್ ಹೇಳಿರ್ತಾರೆ. ಮತ್ತು ಕಾನೂನುಬದ್ಧವಾಗಿ ಏನೇನೋ ಡಾಕ್ಟರ್ಗಳು ವಿಕಾಸ ತಗೋಬೇಕು, ಯಾವ ಥರ ಇದು ಮಾಡಬೇಕಂತ ಜಡ್ಜು ಬಸವರಾಜ ಸಾಹೇಬರು ಹೇಳಿರ್ತಾರೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ I'm Dr. Raghuram, founding director of KIMS Ushalakshmi Center for Breast Diseases at KIMS Hospitals in Hyderabad. I'm deeply honored to have given Professor Balakrishna Rao oration, which has been instituted by the Surgical Society of Bangalore, and it has been 26 years since the Bangalore Surgical Society conceived the idea of Surgeons Day, and they have championed this idea not only in Bangalore but all across Karnataka, and now the concept of Surgeons Day has been taken on by the National Association of Surgeons of India as well. I spoke about the importance of breast center, the importance of advocacy to create awareness, the importance of early detection by way of screening, and also as to how dedicated breast surgical society can help to standardize care. Breast cancer is the commonest cancer affecting women in India. Due to lack of awareness, majority present in the advanced stages, and so it is the duty of the men in our household to ensure that women over the age of 40, whether it's your mother, your spouse, your grandmother, your sister, should have an annual screening mammogram. Early detection saves lives, and I also emphasize that the vast majority of breast problems are not related to cancer. They are benign problems, and it is equally important to reassure the worried women, because they think they have cancer, they don't have cancer, through a proper process called triple assessment. Once again, I am very grateful for this distinct honor to have given this oration. Thank you. ಕೆಲವೊಂದಕ್ಕೆ ಇಲ್ಲ. ಸೊ ನಮಗೆ ಗೊತ್ತಿದೆ ಗರ್ಭಕೋಶಕ್ಕೆ ತುಳಿಯುವಾಗ ಸರ್ವೈಕಲ್ ಕ್ಯಾನ್ಸರ್ಗೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಇನ್ಫೆಕ್ಷನ್ ಆಗುತ್ತೆ. ಲಸಿಕೆ ಇವಾಗ ಗೌರ್ಮೆಂಟೇ ಅನೌನ್ಸ್ ಮಾಡಿದ್ದಾರೆ. 40 ವರ್ಷದಿಂದ 45 ವರ್ಷ ಮಹಿಳೆಯರು ಎಲ್ಲರೂ ಈ ಲಸಿಕೆ ತಗೋಬೇಕು. ಸರ್ವೈಕಲ್ ಕ್ಯಾನ್ಸರ್ ನಮಗೆ ಸೆಕೆಂಡ್ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಇಲ್ಲಿ ಇಂಡಿಯಾದಲ್ಲಿ. ಎಷ್ಟೋ ಮಹಿಳೆಯರು ಪರ್ಟಿಕ್ಯುಲರ್ಲಿ ಗ್ರಾಮೀಣ ಮಹಿಳೆಯರು ಇದಕ್ಕೆ ತುತ್ತಾಗ್ತಾ ಇದ್ದಾರೆ. ಯಾಕಂದರೆ ಅನ್ಹೈಜಿನಿಕ್ ಪ್ರಾಕ್ಟೀಸ್ ಅದರಿಂದ ಈ ಇನ್ಫೆಕ್ಷನ್ ಆಗೋದ್ರಿಂದ. ಸೊ ದಯವಿಟ್ಟು ಈಗ ಫ್ರೀಯಾಗಿ ಅವೈಲೇಬಲ್ ಇರೋದ್ರಿಂದ ಗೌರ್ಮೆಂಟ್ ಕಡೆಯಿಂದ ಈ ಅವೇರ್ನೆಸ್ಸು ನಾವು ಎಲ್ಲರಿಗೂ ಮುಟ್ಟಿಸ್ಬೇಕು. ಇದರಿಂದ ಸುಮಾರು ಜೀವಗಳನ್ನು ನಾವು ಉಳಿಸ್ಬೋದು.